ಕೈದಿ ಪ್ರಜ್ವಲ್ ರೇವಣ್ಣಗೆ ಒಳ ಸಂದರ್ಶನಕ್ಕೆ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಸ್ನೇಹಿತರ ಒಳ ಸಂದರ್ಶನಕ್ಕೆ ಅನುಮತಿ ವಿಚಾರಕ್ಕೆ ಅರ್ಜಿ ವಿಚಾರಣೆ ನಡೆಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಇಂದು ಅನುಮತಿ ನೀಡಿ ಆದೇಶಿಸಿದ ವಿಶೇಷ ಕೋರ್ಟ್ ಜೈಲು ಮುಖ್ಯ ಅಧೀಕ್ಷಕರು ನಿಯಮಾನುಸಾರ ಶಿಕ್ಷೆಗೆ ಸೂಚನೆಯನ್ನ ನೀಡಿದ್ದು, ಕಾರಾಗೃಹ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆಗೆ ಸೂಚನೆಯನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಆರೋಪಗಳಿಗೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಕಾರಾಗೃಹದಲ್ಲಿ ಕಂಬಿಯನ್ನ ಎಣಿಸ್ತಾ ಇದ್ದು, ಯಾವುದೇ ಅಧಿಕೃತ ಅಥವಾ ನೇರ ಒಳ ಸಂದರ್ಶನವನ್ನ ಇದುವರೆಗೂ ಕೂಡ ನೀಡಿಲ್ಲ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಸ್ನೇಹಿತರ ಒಳ ಸಂದರ್ಶನಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ನಡೆಸಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಇಂದು ಅನುಮತಿ ನೀಡಿ ವಿಶೇಷ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದ್ದು, ಜೈಲು ಮುಖ್ಯ ಅಧೀಕ್ಷಕರು ನಿಯಮಾನುಸಾರ ಶಿಕ್ಷೆಗೆ ಸೂಚನೆಯನ್ನ ನೀಡಿದ್ದು, ಕಾರಾಗೃಹ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆಗೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಒಟ್ಟಾರೆಯಾಗಿ ಕೈದಿ ಪ್ರಜ್ವಲ್ ರೇವಣ್ಣಗೆ ಒಳ ಸಂದರ್ಶನಕ್ಕೆ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅರ್ಜಿ ವಿಚಾರಣೆಯನ್ನ ಆದೇಶಿಸಿ ಕಾಯ್ದಿರಿಸಿದೆ ಕೋರ್ಟ್. ಆದೇಶ ಕಾಯ್ದಿರಿಸಿದ ಕೋರ್ಟ್ ಇಂದು ಅನುಮತಿ ನೀಡಿ ಆದೇಶಿಸಿದ ವಿಶೇಷ ಕೋರ್ಟ್ ಜೈಲು ಮುಖ್ಯ ಅಧೀಕ್ಷಕರು ನಿಯಮಾನುಸಾರ ಶಿಕ್ಷೆಗೆ ಸೂಚನೆಯನ್ನ ನೀಡಿದ್ದಾರೆ.